ನಾಗತಿಹಳ್ಳಿ ರಮೇಶ್ ಅವರಿಗೆ ಭಾಷಾ ರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ 2026. ಈಶ್ವರಚಂದ್ರ ವಿದ್ಯಾಸಾಗರ ಮತ್ತು ಧೀರೇಂದ್ರನಾಥ ದತ್ತ ಸ್ಮರಣಾರ್ಥ ಭಾಷಾ ರತ್ನ. ಭಾರತ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರ ಸಹಯೋಗದೊಂದಿಗೆ ಅತ್ಯುನ್ನತ ಗೌರವ. ಅಂತಾರಾಷ್ಟ್ರೀಯ ಖ್ಯಾತಿಯ ಕನ್ನಡದ ಕವಿ, ಚಿಂತಕ, ಕೃಷಿಕ, ಚಲನಚಿತ್ರ ನಿರ್ಮಾಪಕ ಹಾಗೂ ಸಾಮಾಜಿಕ ರಾಜಕೀಯ ಕಾರ್ಯಕರ್ತ ನಾಗತಿಹಳ್ಳಿ ರಮೇಶ್ ಅವರಿಗೆ ಮತ್ತೊಂದು ರಾಷ್ಟ್ರೀಯ ಪುರಸ್ಕಾರ ಸಂದಿದೆ. ಮಾರ್ಚ್ 29ರಂದು ಕೋಲ್ಕತ್ತಾದ ಕೃಷ್ಣಪದ ಘೋಷ್ ಮೆಮೋರಿಯಲ್ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ನಾಗತಿಹಳ್ಳಿ ರಮೇಶ್ ಅವರು ತಮ್ಮ ಸಾಹಿತ್ಯ ಕೃತಿಗಳು, ಕಲಾತ್ಮಕ ಸಾಧನೆಗಳು ಹಾಗೂ ಸಾರ್ವಜನಿಕ ಚಿಂತನಾ ಚಟುವಟಿಕೆಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಭಾಷಾ ಮತ್ತು ಸಾಂಸ್ಕೃತಿಕ ಗಡಿಗಳನ್ನ ಮೀರಿ ಅನೇಕ ಪೀಳಿಗೆಗಳಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಈ ವಿಶಿಷ್ಟ ಸಾಧನೆಗಾಗಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿದೆ. ಮಹಾನ್ ಜೀವಚೇತನಗಳಾದ ಭಾರತದ ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನ ತಮ್ಮ ಅಪಾರ ಪಾಂಡಿತ್ಯ, ಮಾನವೀಯ ಮೌಲ್ಯಗಳ ಮೇಲಿನ ಅಚಲ ನಿಷ್ಠೆ ಮತ್ತು ನ್ಯಾಯದ ಪರವಾಗಿ ತೋರಿದ ಧೈರ್ಯಶಾಲಿ ಹೋರಾಟಗಳ ಮೂಲಕ ವಿಶಿಷ್ಟವಾಗಿ ಸಮೃದ್ಧಗೊಳಿಸಿದ ಮಹಾನ್ ಪ್ರಜ್ಞಾವಂತರಾದ ಈಶ್ವರಚಂದ್ರ ವಿದ್ಯಾಸಾಗರ ಹಾಗೂ ಧೀರೇಂದ್ರನಾಥ ದತ್ತ ಅವರ ಸ್ಮರಣಾರ್ಥ ಈ ಪ್ರಶಸ್ತಿ ಸ್ಥಾಪಿಸಲಾಗಿದೆ. ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪ್ರಬುದ್ಧ ಸಾಮಾಜಿಕ ಚಿಂತನೆಗಳ ಕ್ಷೇತ್ರಗಳಲ್ಲಿ ತಮ್ಮ ವಿಶಿಷ್ಟ ಸಾಧನೆಗಳ ಮೂಲಕ ಸಮಾಜಕ್ಕೆ ದಾರಿದೀಪವಾಗುವ, ಜನಮಾನಸದಲ್ಲಿ ಉಳಿದ ಮಾನವೀಯ ಮೌಲ್ಯಗಳನ್ನು ಪೋಷಿಸುವ ಹಾಗೂ ಸಾಂಸ್ಕೃತಿಕ ಚಿಂತನೆಗಳನ್ನು ಉಜ್ವಲಗೊಳಿಸುವ ಮಹನೀಯ ವ್ಯಕ್ತಿತ್ವವನ್ನ ಗೌರವಿಸೋದೇ ಈ ಪ್ರತಿಷ್ಠಿತ ಪ್ರಶಸ್ತಿಯ ಉದ್ದೇಶವಾಗಿದೆ. ಹೆಮ್ಮೆಯ ಕನ್ನಡಿಗ, ಕವಿ, ಬಹುಮುಖಿ ಚಿಂತಕ, ಸಂಘಟಕ, ಕೃಷಿಕ, ರಾಜಕೀಯ ವಿಶ್ಲೇಷಕ ನಾಗತಿಹಳ್ಳಿ ರಮೇಶ್ ಅವರು ಇಂತಹ ಗಣ್ಯ ಪ್ರಶಸ್ತಿಗೆ ಭಾಜನರಾಗ್ತಾ ಇರೋದು ಇಡೀ ಕರುನಾಡಿಗೆ ಸಂದ ಗೌರವ. ರಮೇಶ್ ಅವರು ಕೂಡ ಈ ಎರಡೂ ಮಾನವೀಯ ಚೇತನಗಳ ಮೌಲ್ಯವನ್ನ ಎತ್ತಿ ಹಿಡಿದು ಅದೇ ಹಾದಿಯಲ್ಲಿ ಸಾಕ್ತಾ ಇರುವವರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂದು ಕವಿ ನಿಸಾರ್ ಅಹಮದ್ ಹೇಳಿದ್ರು. ಆದರೆ ರಮೇಶ್ ಅವರು ಹೇಳೋದು ನಿಮ್ಮೊಡನಿರುವುದು ನಿಮ್ಮಂತೆಯೇ ಇರಬೇಕೆಂಬ ಕಾರಣಕ್ಕೆ. ಇದನ್ನ ಇನ್ನೂ ತಿದ್ದಿ ಹೇಳಬಹುದಾದರೆ, ನೀವು ಲೋಕದೆದುರು ನೀರೆರೆದು ಒಳಗೊಳಗೆ ಬೇರ ಕುಯ್ದರೆ ನಾವು ನೆಲವೇ ಆಗಿಬಿಡುತ್ತೇವೆ, ಪ್ರತಿ ಕಾಲಕ್ಕೂ ಹಸಿರು ಉಕ್ಕುವುದನ್ನ ನಿಮ್ಮ ಕಣ್ಣುಗಳು ಕಾಣುವುವು. ಈ ಕವಿತೆಯನ್ನ ನಾಗತಿಹಳ್ಳಿ ರಮೇಶ್ ಅವರು ಸಮಾರಂಭವೊಂದರಲ್ಲಿ ಹೇಳಿದ ಕ್ಷಣ ಸಭಾಂಗಣದಲ್ಲಿದ್ದ ಕವಿ ನಿಸಾರ್ ಅಹಮದ್ ವೇದಿಕೆಯ ಮೇಲೇರಿ ಅಪ್ಪಿಕೊಂಡಿದ್ದನ್ನ ರಮೇಶ್ ಈಗಲೂ ನೆನೆಯುತ್ತಾರೆ. ಅವರ ಪ್ರಕಾರ ಕಾವ್ಯಗುಣ ದೊಡ್ಡದು, ಹಾಗಾಗಿಯೇ ಅವರೊಂದು ಸದಾ ಜನಮಾನಸದ ಪಾಲಿಗೆ ಮಿಡಿಯುವ, ತುಡಿಯುವ ದಿವ್ಯಚೇತನ. ಇನ್ನು ಇದೀಗ ಭಾರತ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಯುನೈಟೆಡ್ ಜರ್ನಲಿಸ್ಟ್ ಫೋರಂ ಮತ್ತು ಆನಂದ ಬಹಾರ್ ಹೆಮ್ಮೆಯಿಂದ ಭಾಷಾ ರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ 2026 ಪ್ರದಾನ ಮಾಡಲಾಗ್ತಿದೆ. ಈ ಪುರಸ್ಕಾರವು 1 ಲಕ್ಷ ರೂಪಾಯಿ ನಗದು, ಸ್ಮರಣಿಕೆ, ಗೌರವಾರ್ಪಣೆ ಹಾಗೂ ಪ್ರಮಾಣ ಪತ್ರವನ್ನ ಒಳಗೊಂಡಿದೆ. ಈ ಮೂವರೂ ಸಾಧಕರನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಇಂತಹ ಕ್ರಿಯಾಶೀಲ ರಮೇಶ್ ಅವರನ್ನ ನೂರಾರು ಪ್ರಶಸ್ತಿಗಳು ಅರಸಿ ಬಂದಿದೆ. ಇದೀಗ ಮತ್ತೊಂದು ಪ್ರತಿಷ್ಠಿತ ಪ್ರಶಸ್ತಿ ಸಂದಿರುವುದು ಕರುನಾಡಿನ ಭಾಗ್ಯವೇ ಸರಿ.